ಮೊನ್ನೆ ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳಲ್ಲೂ ಬರ್ತಾ ಇತ್ತು. ಅಕ್ರಮ ಬಾಂಗ್ಲಾ ವಲಸಿಗರು ಮೈಸೂರಿಗೆ ಬರ್ತಾ ಇದ್ದಾರೆ ಅನ್ನೋದು ಪ್ರಚಾರ ಆಗ್ತಿತ್ತು, ಸಂದೇಶಗಳು ಹರಿದಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ದೇಶದ ಪ್ರತಿಯೊಬ್ಬ ದೇಶಭಕ್ತ ಕೂಡ ಈ ದೇಶದ ಬಗ್ಗೆ ಯೋಚನೆ ಮಾಡ್ತಾನೆ, ದೇಶದ ಬಗ್ಗೆಯೇ ಯೋಚನೆ ಮಾಡಬೇಕು ಕೂಡ. ಹಾಗಾಗಿ ಈ ದೇಶಕ್ಕಾಗಿಯೇ ಪ್ರಾಣತ್ಯಾಗ ಮಾಡಿದರೆ, ಬಲಿದಾನ ಆಗಿದೆ. ಈ ಧರ್ಮಕ್ಕಾಗಿಯೇ, ಧರ್ಮ ರಕ್ಷಣೆಗಾಗಿ ಬಲಿದಾನವನ್ನು ಕೂಡ ಮಾಡಿದ್ದಾರೆ. ಆ ರೀತಿಯ ಒಂದು ಇತಿಹಾಸ ಇರುವ ಮಣ್ಣು ಇದು. ಹಾಗಾಗಿ ಆ ವಿಚಾರ ತಿಳಿದ ಹಾಗೆಯೇ ದೇಶಭಕ್ತರು ಒಂದಿಷ್ಟು ಜನ ಹೋಗಿ ಇದನ್ನ ನೋಡ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಪೊಲೀಸ್ ಇಲಾಖೆ ಇತ್ತು, ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಇತ್ತು. ಪೊಲೀಸ್ ಇಲಾಖೆ ಇದನ್ನ ತಪಾಸಣೆ ಮಾಡ್ತಾ ಇದ್ರು. ಅದನ್ನು ನೋಡ್ಲಿಕ್ಕೆ ಅಂತ ಹೋದಾಗ ಪೊಲೀಸ್ ಇಲಾಖೆ ಇದಕ್ಕೆ ಸಹಕಾರವನ್ನು ಕೂಡ ಕೇಳಿದ್ದಾರೆ. ಯಾಕೆ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ, ಸುಮಾರು 3 ಬೋಗಿಯಲ್ಲಿ ಬಂದಿದ್ರು ಅನ್ನೋದು ಅಲ್ಲಿ ಮಾತಾಡ್ತಿರೋದನ್ನ ಕೇಳಿಸಿಕೊಂಡಂತ ವಿಚಾರ. 3 ಬೋಗಿ ಅಂದಾಗ ಇಲ್ಲಿ ಕೂಡ ಒಂದು 10-15 ಪೊಲೀಸರು ಅಥವಾ 10-15 ಜನರಿಂದ ಅವರನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇಶಭಕ್ತರು ಅಥವಾ ಈ ದೇಶದ ಪ್ರಜೆಗಳು ಯಾರಿದ್ದಾರೆ ಅವರು ಕೂಡ ಸಾಥ್ ಕೊಡೋದು ಸಹಜ, ಕೊಡಬೇಕು ಕೂಡ. ಅದೆಲ್ಲೂ ಕೂಡ ಕಾನೂನಲ್ಲಿ ತಪ್ಪು ಅಂತ ಇಲ್ಲ. ಆದ್ರೆ ಈ ಎಲ್ಲ ಘಟನೆಗಳು ಆದ ಮೇಲೆ ರೈಲ್ವೆ ಸ್ಟೇಷನ್ಗೆ ಒಂದು 30, 35, 36 ಈ ಅನುಮಾನಾಸ್ಪದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅದಕ್ಕೆ ಕೆಲವು ದೇಶಭಕ್ತರ ಈ ನಾಗರಿಕರ ಸಹಕಾರವನ್ನು ಇಲಾಖೆ ತೆಗೆದುಕೊಳ್ಳುತ್ತೆ. ನಂತರ ಲಷ್ಕರ್ ಸ್ಟೇಷನ್ಗೆ ಕೂಡ ಒಂದು 100ಕ್ಕಿಂತ ಹೆಚ್ಚು ಅನುಮಾನಾಸ್ಪದ ಯಾರಿದ್ದಾರೆ KSRTC ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಅವರನ್ನು ಕೂಡ ಕರೆತರುವಂತ ಕೆಲಸಗಳು ನಡೆದಿದೆ. ಉಳಿದವರು ಎಲ್ಲರೂ ಕೇರಳ, ಕೊಡಗು, ಚಿಕ್ಕಮಗಳೂರು ಹೀಗೆ ಪಲಾಯನ ಮಾಡಿದ್ದಾರೆ. ಹಾಗಿದ್ರೆ ಆ ಘಟನೆ ಆದ ಮೇಲೆ ಪೊಲೀಸ್ ಇಲಾಖೆ ಮಾಡಬೇಕಾದಂತ ಕರ್ತವ್ಯ ಏನಿತ್ತು, ಸೂಕ್ತವಾದ ತನಿಖೆಯನ್ನ ಮಾಡಬೇಕು. ಸೂಕ್ತವಾದ ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಇವತ್ತು ಒಂದು ಆಧಾರ್ ಕಾರ್ಡ್ ಅನ್ನು ಇಟ್ಕೊಂಡು ಅವ್ರ ಕೈಯಲ್ಲಿ ಆಧಾರ್ ಕಾರ್ಡ್ ಇದೆ, ಆ ಆಧಾರ್ ಕಾರ್ಡ್ನ ಚೆಕ್ ಮಾಡಿದೀವಿ, ನಾವು ಬಿಟ್ಟು ಕಳ್ಸಿದೀವಿ ಅಂತ ಹೇಳಿದ್ರೆ ಅದು ಪೊಲೀಸ್ ಕೆಲಸ ಅಲ್ಲ. ಅದು ಪೊಲೀಸ್ ಕೆಲಸ ಅಲ್ಲ, ಅದು ಸಾಮಾನ್ಯ ಜನರು ಮಾಡುವಂತ ಕೆಲಸ. ಅದು ಯಾಕೆ ಅವ್ರಿಗೆ ಗೊತ್ತಾಗಲ್ಲ ಯಾವ ಹಂತದಲ್ಲಿ ತನಿಖೆ ಮಾಡಬೇಕು, ಯಾವ ಯಾವ ಡಾಕ್ಯುಮೆಂಟೇಶನ್ ನೋಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲದು. ಇಲಾಖೆಗೂ ಗೊತ್ತಿರ್ತದೆ. ಇಲಾಖೆ ಇವತ್ತು ಒಂದು ತನಿಖೆಯನ್ನ ಕೈಗೆತ್ಕೊಂಡ್ರೆ ಅದನ್ನ ಜಾಲಾಡಬೇಕು ಅಂತ ಇಚ್ಛೆ ಪಟ್ರೆ, ಮನಸ್ಸು ಮಾಡಿದ್ರೆ ಬೇರೆ ಬೇರೆ ಆಂಗಲ್ ಅಲ್ಲಿ ಬೇರೆ ಬೇರೆ ಹಂತದಲ್ಲಿ ತನಿಖೆಯನ್ನ ಮಾಡುತ್ತೆ. ಅದೇ ಹಂತದಲ್ಲಿ ಇದನ್ನು ಕೂಡ ತನಿಖೆ ಮಾಡಬೇಕಾಗಿತ್ತು. ಆದ್ರೆ ಅವರು ಕೇವಲ ಅದನ್ನ ಮಾತ್ರ ನೋಡಿ ಬಿಟ್ಟು ಕಳಿಸುವಂತ ಕೆಲಸ ಆಗಿದೆ. ಅದರಲ್ಲೂ ಲಷ್ಕರ್ ಅನ್ನುವಂತ ಪೊಲೀಸ್ ಸ್ಟೇಷನ್ ನಲ್ಲಿ ಆ ಅಧಿಕಾರಿಗಳು ಯಾಕ್ರೆ ನೀವು ಅವ್ರ ಕೈಲಿ ಇದು ಆಧಾರ್ ಕಾರ್ಡ್ ಇದೆ, ನೀವು ಯಾಕೆ ಕರ್ಕೊಂಡು ಬರ್ಬೇಕು ಅಂತ ಪೊಲೀಸ್ ಅವ್ರನ್ನ ಕೇಳ್ತಾರೆ ಅಂತೆ ಅವರ ಅಧಿಕಾರಿ. ಹಾಗಿದ್ರೆ ತನಿಖೆ ಅಂತ ಎಲ್ಲಿ? ಆಂತರಿಕ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಯಾರು ಕೆಲಸ ಮಾಡಬೇಕು? ಆರ್ಮಿ ಅವ್ರು ಬಂದು ಇಲ್ಲಿ ಮಾಡಬೇಕಾ ಅಥವಾ ಇಲ್ಲಿಯ ಈ ರಾಜ್ಯದ ಪೊಲೀಸರು ಮಾಡಬೇಕಾ? ಯಾರ ಕೈಲಿದೆ ಅಧಿಕಾರ? ಅದನ್ನೆಲ್ಲ ಮಾಡೋದನ್ನ ಬಿಟ್ಟು ಅವನ್ನೆಲ್ಲ ಕಳಿಸಿ ನೀವು ನಂತರ ಯಾರನ್ನ ಸಹಕಾರವನ್ನ ಕೇಳಿದ್ರಿ, ಯಾರ ಸಹಕಾರವನ್ನ ಪಡ್ಕೊಂಡಿದ್ರಿ ನೀವು, ಅವರ ಮೇಲೆ ಅಲ್ಲೇ ಇದ್ದವರು ಅವರೇನು ನೀವು FIR ಆಗ್ತಾರೆ ಅಂತ ಹೇಳಿ ಭಯಭೀತರಾಗಿ ನಿಂತಿದ್ದು ಅಲ್ಲ, ಅಥವಾ ನೀವು ಹೇಳಿದ್ದನ್ನ ಕೇಳಿ ನಿಂತಿದ್ದು ಅಲ್ಲ. ಆ ತನಿಖೆ ಸಂಪೂರ್ಣ ಆಗಬೇಕು, ಆಗುವವರೆಗೆ ನಾವು ಇಲ್ಲಿ ಇರ್ತೇವೆ ನಿಮಗೆ ಸಹಕಾರಕ್ಕಾಗಿ ಅಂತ ಇಲಾಖೆ ಜೊತೆ ನಿಂತಿದ್ರು. ಆದ್ರೆ ನೀವೇನ್ ಮಾಡಿದ್ರಿ? ಸುಮಾರು 1-1.5 ವರ್ಷದಿಂದ ಯಾವುದೇ DGP, SP ಆ ರೈಲ್ವೆ ಸ್ಟೇಷನ್ಗೆ ಈವರೆಗೂ ಭೇಟಿ ಕೊಡದಂತ ಅಧಿಕಾರಿಗಳು ಒಂದು ಸಲ DIG ಬರ್ತಾರೆ, SP ಬರ್ತಾರೆ. ಆಗ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಇವತ್ತು ಇಲಾಖೆ ಅದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಏನಾದ್ರೂ ಒಂದು ತನಿಖೆಯಲ್ಲಿ ಒಂದು ರಿಸಲ್ಟ್ ಸಿಗುತ್ತೆ ಅನ್ನುವಂತ ಆತ್ಮವಿಶ್ವಾಸ ಇತ್ತು. ಆದ್ರೆ ಏನ್ ಮಾಡಿದ್ರಿ? ಅಧಿಕಾರಿಗಳು ಯಾಕಾಗಿ ಬಂದಿದ್ರು? ಯಾರ ನಿರ್ದೇಶನ ಇತ್ತು? ಯಾರ ನಿರ್ದೇಶನದ ಮೇಲೆ ನೀವು ಬಂದಿದ್ರಿ? ಬಂದು ನಂತರ ಏನ್ ಮಾಡಿದ್ರಿ ನೀವು? ಯಾರು ಸಾಥ್ ಕೊಟ್ಟಿದ್ರು, ಯಾರು ಅನುಮಾನಾಸ್ಪದ ವ್ಯಕ್ತಿಗಳಿದ್ರು, ಯಾರು ತನಿಖೆ ಆಗ್ಬೇಕು ಅಂತ ಕೇಳ್ಕೊಂಡಿದ್ರು, ಅವ್ರ ಮೇಲೆ ನೀವು 6 ಜನರ ಮೇಲೆ FIR ಅನ್ನ ಮಾಡ್ತೀರಿ. FIR ಅನ್ನ ಮಾಡಿ ಈ ದೇಶದ ಕಾನೂನಿಗೆ ಬೆಲೆ ಕೊಡ್ತೀವಿ. ಆದ್ರೆ ಪೊಲೀಸ್ ಇಲಾಖೆ ಇರೋದು ಏನು ಸತ್ಯಾಂಶ ಇದೆ ಅದನ್ನು ತೆಗಿಬೇಕು. ಎಲ್ಲಿ ಅನ್ಯಾಯ ಇದೆ, ಕಾನೂನಿಗೆ ವಿರೋಧ ಇದೆ, ಅಲ್ಲಿಗೆ FIR ಮಾಡಬೇಕು. ನೀವು ಮಾಡಿ, ನಿಮ್ಗೆ ಅಧಿಕಾರ ಇದೆ.
ಆದ್ರೆ ಅಮಾಯಕರ ಮೇಲೆ ನೀವು ಸುಳ್ಳು ಮೊಕದ್ದಮೆಯನ್ನು ದಾಖಲು ಮಾಡ್ಲಿಕ್ಕೆ ಇದ್ದೀರಾ ಇಲ್ಲಿ, ಅಥವಾ ಯಾರೋ ಡೈರೆಕ್ಷನ್ ಕೊಟ್ರು ಅಂತೇಳಿ ಮೇಲಾಧಿಕಾರಿಗಳು ಇಲ್ಲಿವರೆಗೂ ಬಂದು ನೀವು FIR ಅನ್ನ ಮಾಡ್ತೀರಿ ಅಂತಂದ್ರೆ ನಿಮ್ಮ FIR ಗೆ ಯಾರು ಕೂಡ ಎದುರುವುದಿಲ್ಲ. ಇದು ನೇರವಾಗಿ ಹೇಳುವ ಮಾತು. ನಿಮ್ಮ FIR ಗೆ ಯಾರೂ ಎದುರುವವರಿಲ್ಲ. ನೀವು ಫೇಕ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತೀರಿ. ನಿಮ್ಮ ಫೇಕ್ ಕಂಪ್ಲೇಂಟ್ ಅನ್ನ ಯಾರು ಇವತ್ತು ಫೇಕ್ ಕಂಪ್ಲೇಂಟ್ ಅನ್ನ ಒಬ್ಬ ಪೊಲೀಸ್ ಪೇದೆ ಬರೆದು ಕೊಟ್ಟಿರ್ತಾನೋ ಅದೇ ಪೊಲೀಸ್ ಪೇದೆ ಕರೆದಿರುವಂತದ್ದು ಬನ್ನಿ ಸಹಕಾರಕ್ಕಾಗಿ ಅಂತೇಳಿ ಇವತ್ತು ಅವನ ಕೈಯಿಂದನೇ ನೀವು ಇದು ರಿಟರ್ನ್ ಅಲ್ಲಿ ತಕೊಂಡು FIR ಮಾಡಿಸ್ತೀರಿ. ನಂತರ ಡಿವೈಎಸ್ಪಿ ಅಂದಾಗ ಒಂದು ಅದಕ್ಕೆ ಘನತೆ ಗೌರವ ಇದೆ. ಒಂದು ಇಲಾಖೆ ಡಿವೈಎಸ್ಪಿ ಅಂತ ಹೇಳಿದ್ರೆ ಅದರದೇ ಘನತೆ ಗೌರವ ಇದೆ. ಆ ಇಲಾಖೆಯ ಎಲ್ಲ ಆಗು ಹೋಗುಗಳನ್ನು ಗಮನಿಸುವಂತ ಅಧಿಕಾರಿ. ಮೈ ಮೇಲೆ ಕಾಕಿದ್ರೆ ಅದಕ್ಕೆ ಆದಂತ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ಕಾಪಾಡಿಕೊಳ್ಳುವಂತ ಕೆಲಸ ಮೇಲಾಧಿಕಾರಿಗಳದ್ದು ಇರ್ತದೆ. SP DYSP ಅಥವಾ AC ಒಂದು ಇರುತ್ತೆ. ಆದ್ರೆ ಆ ಅಧಿಕಾರಿ ಹೇಳ್ತಾನೆ ಕಾಕಿಗೆ ಬೆಲೆ ಇದೆ, ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ, ಆದ್ರೆ ಈ ರೀತಿಯ ವ್ಯಕ್ತಿಗಳ ಬಗ್ಗೆ ಯಾವತ್ತೂ ಗೌರವ ತೋರಿಸೋದಿಲ್ಲ. ನಾವು ಗೌರವ ತೋರಿಸೋದಿಲ್ಲ, ಅವರನ್ನು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತೇಳಿ. ಹಾಗಿದ್ರೆ ಆ ಅಧಿಕಾರಿ ಹೇಳ್ತಾನೆ ಇವರೆಲ್ಲರೂ ಹೋಗಿ ಬೆಂಗಳೂರಿನಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಬಂದು ಇಲ್ಲಿ ಬಂದವರನ್ನ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ, ಗಲಾಟೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾನೆ. ಒಬ್ರು ಜವಾಬ್ದಾರಿಯುತ ವ್ಯಕ್ತಿಯ ಎದುರುಗಳ ಈ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾನೆ ಆ ಡಿವೈಎಸ್ಪಿ. ಆ ಡಿವೈಎಸ್ಪಿಗೆ ಕೇಳಬೇಕು, ನೀನು ಇದನ್ನ ಈ ದಾಖಲೆಗಳನ್ನು ನೀನು ಸಬ್ಮಿಟ್ ಮಾಡ್ಬೇಕು. ನೀನು ರೈಲ್ವೆಯಲ್ಲಿ ಬರ್ಬೇಕಂದ್ರೆ ಸುಮ್ಮನೆ ಬರ್ಲಿಕ್ಕೆ ಆಗೋದಿಲ್ಲ. ಆ ಅನುಮಾನಾಸ್ಪದ ವ್ಯಕ್ತಿಗಳು ಹೇಗೆ ಬಂದಿದ್ರು, ಅವರು ಯಾವುದೇ ಟಿಕೆಟ್ ಅನ್ನ ತಗೊಳ್ಳದೆ ಬಂದಿದ್ರು, ಅವ್ರ ಮೇಲೆ ಫೈನ್ ಹಾಕಿ ನಂತರ ಅವ್ರನ್ನ ಇಲ್ಲಿ ಕರ್ಕೊ ಬಂದಿದ್ರು. ಆದ್ರೆ ನಿನಗೆ ಹೇಳ್ತೇನೆ ಡಿವೈಎಸ್ಪಿ, ನೀನು ಆರೋಪವನ್ನ ಮಾಡಿದ್ಯಲ್ಲ, ನೀನು ಆ ಆರೋಪ ಮಾಡ್ಬೇಕಾದ್ರೆ ಆರೋಪವನ್ನ ನೀನು ಪ್ರೂವ್ ಮಾಡ್ಬೇಕು. ನೀ ಪ್ರೂವ್ ಮಾಡಿದ್ರೆ ಅವತ್ತು ಮತ್ತೆ ನಮ್ಮ ಮೇಲೆ ಕೇಸನ್ನು ಏನಾಗ್ತೀಯ ಅದಕ್ಕೆ ನಾವು ಸ್ವೀಕಾರ ಮಾಡ್ಲಿಕ್ಕೆ ತಯಾರಿದ್ದೇವೆ. ನೀನು ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ವ ವಿತ್ ಡಾಕ್ಯುಮೆಂಟೇಶನ್, ನೀನು ಕಾಕಿಯನ್ನು ಬಿಚ್ಚಿಟ್ಟು ರಾಜೀನಾಮೆ ಕೊಟ್ಟು ಇಲಾಖೆಗೆ ಹೋಗ್ಬೇಕು. ರಾಜೀನಾಮೆ ಕೊಟ್ಟು ಹೋಗ್ಬೇಕು. ನೀನೊಬ್ಬ ಡಿವೈಎಸ್ಪಿ ಆಗಿ ನಡ್ಕೊಳ್ಳೋ ರೀತಿ, ಸುಳ್ಳು ಹೇಳುವ ರೀತಿ, ನೀನೊಬ್ಬ ಗೂಂಡ. ನೀನು ಸುಳ್ಳು ಹೇಳ್ತೀಯ ಅಂತ ಆದ್ರೆ ನೀನು ಕಾಕಿಯನ್ನ ಹಾಕೊಂಡು ಗೂಂಡ ಮುಖವಾಡ ಹಾಕೊಂಡು ಕೂತಿದ್ಯಾ. ಇದನ್ನ ಸಹಿಸ್ಕೊಳ್ಲಿಕ್ಕೆ ಇವತ್ತು ದೇಶಭಕ್ತರು ಹಿಂದೂ ಸಮಾಜ ಯಾವತ್ತೂ ಕೂಡ ತಯಾರಿಲ್ಲ ಅನ್ನೋ ಅಂತ ಹೇಳ್ತಾ ಇದ್ದೀನಿ. ರತ್ನಾಕರ ಶೆಟ್ಟಿ ಅನ್ನುವ ವ್ಯಕ್ತಿ. ಆದ್ರೆ ಇನ್ನೊಂದು ಹೇಳ್ತಾ ಇದ್ದೇವೆ, ಇವತ್ತು ಇದು ಆರಂಭ. ಇದು ಹಿಂದೂ ಜಾಗರಣ ವೇದಿಕೆ ಇವತ್ತು ಮೈಸೂರಿನಿಂದಲೇ ಈ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಯಾರಿದ್ದಾರೆ ಅವರ ವಿರುದ್ಧ ಇವತ್ತು ರಣಕಹಳೆಯನ್ನ ಮೈಸೂರಿನಿಂದಲೇ ಮುಳುಗಿಸ್ತಾ ಇದೆ. ಇನ್ನು ದೇಶದ ಕಾನೂನಿನ ಅಡಿಯಲ್ಲಿ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವರನ್ನ ತೋರಿಸಿಕೊಡುವಂತ ಕೆಲಸ, ಅವರು ಬೆನ್ನಟ್ಲಿಕ್ಕೆ ಇಲಾಖೆ ಜೊತೆ ನಿಂತು ಕೆಲಸ ಮಾಡೋದನ್ನ ಮಾಡೇ ಮಾಡ್ತೇವೆ ನಾವು. ಮತ್ತೆ ಇಲಾಖೆ ಎಲ್ಲಾದ್ರೆ ಈಗಿರುವಂತ ಏನು ಗೃಹ ಸಚಿವರಿದ್ದಾರೆ ಅವರು ಕುಮ್ಮಕ್ಕಿನಿಂದಲೇ ಮೇಲಾಧಿಕಾರಿಗಳು ಬಂದು ಮೊನ್ನೆ ಅಮಾಯಕರ ಮೇಲೆ ಸುಳ್ಳು ಮೊಕದ್ದಮೆಯನ್ನು ಹಾಕಬೇಕು ಅಂತ ಹೇಳಿದ್ರೆ ಇನ್ನೂ ಹಾಕಿ ಆದ್ರೂ ಎಲ್ಲೂ ವಿರಮಿಸೋದಿಲ್ಲ. ನಾವು ಇನ್ನು ಮಾಡೇ ಮಾಡ್ತೇವೆ. ಈ ದೇಶ ಈ ನೆಲಕ್ಕಾಗಿ ಮಾಡ್ತೀವಿ ನಾವು. ದೇಶ ನೆಲಕ್ಕಾಗಿ ಮಾಡ್ತೀವಿ. ನಾನು ಮಹೇಶ್ ಅಂತೇಳಿ ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತ ಸಹ ಸಂಚಾಲಕ.